ಪಾವನಿ, ಪ್ಲೀಸ್ ಸೋಲೊಪ್ಕೋಬೇಡ. ಬಾಯ್. ಬಾಯ್. ಹಗಲು ರಾತ್ರಿ ಒಂದಾಗಬಹುದು, ಆಕಾಶ ಭೂಮಿ ಒಂದಾಗಬಹುದು, ಆದ್ರೆ ಈ ಮನೆ ಮತ್ತೆ ಕಪಾಡಿಯಾಸ್ ಯಾವತ್ತೂ ಒಂದಾಗಕ್ಕಾಗಲ್ಲ. ನಮ್ಮ ಪ್ರಪಂಚನೇ ಬೇರೆ, ನಿನ್ನ ಪ್ರಪಂಚನೇ ಬೇರೆ. ಮತ್ತೆ ಎರಡೂ ಪ್ರಪಂಚಗಳನ್ನ ಬೇರೆಯಾಗೆ ಇರೋದಕ್ಕೆ ಬಿಟ್ಬಿಡು. ಓ, ಒಳ್ಳೇದಾಯ್ತು ಬಿಡು. ಗಂಡ ಹೆಂಡತಿ ಇಬ್ರು ನನ್ನ ಮಾತನ್ನ ಒಟ್ಟಿಗೆ ಕೇಳಿಸ್ಕೊಂಡ್ರಿ. ಐ ಅಂಡರ್ಸ್ಟ್ಯಾಂಡ್. ಒಬ್ಬ ತಂದೆಗೆ ಕಷ್ಟ ಆಗುತ್ತೆ, ನನಗದು ಅರ್ಥ ಆಗುತ್ತೆ. ಅದರಲ್ಲೂ ಒಬ್ಬ ಹೆಣ್ಣು ಮಗಳ ತಂದೆಗೆ ಇನ್ನೂ ಕಷ್ಟ ಆಗುತ್ತೆ. ಅದಕ್ಕೆ ಮತ್ತೆ ಪಾವನಿ ಒಬ್ಬರನ್ನೊಬ್ಬರು ಜೆನ್ಯೂನ್ಲಿ ಇಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ನಾವು ಈ ವಿಷಯನ ಸ್ವಲ್ಪ ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡಬೇಕು. ಫ್ರ್ಯಾಂಕ್ಲಿ ಈಗ ಕಾಲ ಅಂತೂ ತುಂಬ ಬದಲಾಗಿದೆ. ಮಕ್ಕಳಿಗೆ ಹೊಡೆದು ಬಡ್ದು ಮಾಡಿ ರೂಮಲ್ಲಿ ಕೂಡ ಹಾಕುವಂಥವ್ರು ನಾವಲ್ಲ. ಸೊ ಜಸ್ಟ್ ಸೇಯಿಂಗ್. ನೀನ್ ನಿನ್ನ ಹೆಂಡತಿನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ಯಲ್ವಾ? ಹಾಗಾದ್ರೆ ಅವಳನ್ನ ಕರ್ಕೊಂಡು ಇಲ್ಲಿಂದ ಹೋಗು. ಇವಳ ತರ ಭಾಷಣ ಶುರು ಮಾಡ್ಬಿಡ್ಬೇಡ. ಒಳ್ಳೆ ಮಾತು. ನಿಮಗ್ ಭಾಷಣ ಯಾಕೆ ಅನ್ಸುತ್ತೆ? ನಾವೆಲ್ಲ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿದೀವಿ, ನೀವು ಸುಮ್ಮನೆ ಸಿಡುಕ್ತಾ ಇದ್ದೀರಾ. ಒಬ್ಬ ತಂದೆಯಾಗಿ ನೀವು ಕೇಳೋಕೆ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅಂದಮೇಲೆ ಮಕ್ಕಳು ಕೇಳ್ತಾರೆ, ಅರ್ಥ ಮಾಡ್ಕೋತಾರೆ ಅಂತ ಹೇಗೆ ನಂಬೋದು? ನೀನು ಮಕ್ಕಳಿಗೆ ಬೈದಿದ್ದಾಯ್ತು, ಕಿರ್ಚಾಡಿದ್ದಾಯ್ತು, ಹೊಡೆದಿದ್ದು ಆಯ್ತು. ಈಗ ಒಳ್ಳೇದು ಅನ್ಸುತ್ತೆ ನಾವು ನಮ್ಮ ಮಕ್ಕಳ ಹತ್ರ ಪ್ರೀತಿಯಿಂದ ಸ್ವಲ್ಪ ಮಾತಾಡೋದು. ಎಲ್ಲದಕ್ಕಿಂತ ಮೊದಲಿಗೆ ನನ್ನ ಮಕ್ಕಳನ್ನ ನಿನ್ನ ಮಕ್ಕಳು ಅಂತ ಹೇಳೋದನ್ನ ಅನ್ಕೊಳ್ಳೋದನ್ನ ನಿಲ್ಸು. ಮತ್ತೆ ಅನುಪಮ ಅವರೇ, ಪ್ಲೀಸ್ ಒಂದೇ ಒಂದು ಕೃಪೆ ತೋರಿಸ್ಬಿಡು ನನ್ನ ಮೇಲೆ. ನಿನ್ನ ಗಂಡನ್ನ ಕರ್ಕೊಂಡು ಇಲ್ಲಿಂದ ಹೊರಟು ಹೋಗು. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ನನಗ್ ಹೋಗ್ಬೇಕು ಅನ್ಸ್ದಾಗ ಹೋಗ್ತೀನಿ. ನಾನ್ ನನ್ನ ಮಾವನ್ ಮನೆಗ್ ಬಂದಿದ್ದೀನಿ. ನೀವು ಕರೆದ್ರಿ ಅಂತ ನಾನು ಇಲ್ಲಿಗೆ ಬಂದಿದ್ದಲ್ಲ, ನೀವು ಹೇಳಿದ್ರಿ ಅಂತ ನಾನು ಇಲ್ಲಿಂದ ಹೋಗಲ್ಲ. ನೀವು ಇನ್ನೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಮಾಡೋ ತರ ನೀವು ಜೋರಾಗಿ ಕಿರ್ಚಾಡಿದ್ರೆ, ಕೂಗಾಡಿದ್ರೆ, ನಾನು ಏನೂ ಮಾತಾಡದೆ ಬಾಯಿ ಮುಚ್ಕೊಂಡಿರ್ತೀನಿ ಅಂತ ಅನ್ಕೋಬೇಡಿ. ಇಲ್ಲಿ ನೋಡಿ, ನೀವು ಸ್ವಲ್ಪ ಹೊತ್ತೀರಿ, ನಾನು ಬೇಗ ಹೋಗಿ ಸ್ವೀಟಿನ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ. ಸಂಜೆ ಕರ್ಕೊಂಡು ಹೋಗೋಕ್ಕೂ ಬರ್ತೀನಿ. ಹಾಯ್. ಹಾಯ್, ಹೋಗೋಣ. ನಾನು ಅನ್ಕೋತಾ ಇದ್ದೆ ಇವತ್ತು ನಿನ್ನ ಆಫೀಸಿಗೆ ಡ್ರಾಪ್ ಮಾಡೋಣ ಅಂತ. ಹೌದಾ? ನನ್ನ ಜೊತೆ ಜಾಸ್ತಿ ಹೊತ್ತು ಕಳಿಬೋದು ಅಂತಾನ? ಹೋಗೋ ದಾರಿಲಿ ನನ್ನ ನಗಿಸ್ಬೋದು ಅಂತಾನ? ನೀವು ನನ್ನೆಲ್ಲ ಚಿಂತೆ ದೂರ ಮಾಡ್ಬೋದು ಅಂತಾನ ಅಲ್ವಾ? ನಿನಗೆ ಗೊತ್ತಾನು, ನನಗೆ ಕಾರ್ಗಿಂತ ಈ ಆಟೋ ರಿಕ್ಷಾನೇ ಒಳ್ಳೇದು ಅನ್ಸುತ್ತೆ. ಯಾಕೆ? ಯಾಕಂದ್ರೆ ಕಾರಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ? ಯಾವತ್ತೂ ಆಗಲ್ಲ. ಈಗ ಸಾಕು ಬಿಡಿ. ಸಾಕು ಅಂದ್ರೆ
ನಿಮ್ಮ ಆಫೀಸ್ ಬಂತು ನೋಡಿ. ಅಯ್ಯೋ ದೇವ್ರೇ, ಹಾಳಾದ ಇಷ್ಟು ಬೇಗ ಯಾಕೆ ಬರುತ್ತಿದ್ದು? ಹಾ, ಸಂಜೆ ಸಿಗೋಣ ಆಫೀಸ್ ಮುಗಿದ್ಮೇಲೆ. ಹಾ, ಆದರೆ ನಾನಿಲ್ಲದೆ ಇರೋವಾಗ ನಿನ್ನ ಮುಖದಲ್ಲಿ ಈ ಥರ ನಗು ಬಂದಿದೆಯಲ್ಲ, ಇದು ಮಾಯ ಆಯಿತು ಅಂತಂದ್ರೆ ಆಮೇಲೆ ನೋಡು. ಆ್ಯಂಡ್ ನೋ ಸ್ಟ್ರೆಸ್, ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ. ಹಾ, ಅದಕ್ಕೆ ಹೇಳ್ದ ಅವನು ಸ್ವೀಟಿಗೆ ಅರ್ಥ ಮಾಡಿಸ್ತೀನಿ ಅಂತ. ಅದು ಏನಾಯ್ತಣ್ಣ? ಏನಾಯ್ತು? ಚೆಕ್ ಮಾಡ್ತೀನಿ ಮೇಡಮ್. ಸ್ಟಾರ್ಟ್ ಆಗ್ತಾ ಇಲ್ವಾ? I like Adik. And I like her too. ಸಂಕಷ್ಟ ಯಾರಿಗೆ ಬೇಕಾದರೂ ಬರ್ಬೋದು ಅವನು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಯಾವ ವ್ಯಕ್ತಿ ಹೀಗೆಲ್ಲ ಯೋಚಿಸ್ತಾನೋ ಅವನ ಯೋಚನೆ ಸರಿ ಇದ್ರೂ ಅವನ ಆಟಿಟ್ಯೂಡ್ ಸರಿ ಇರೋದಿಲ್ಲ. ತೊಂದರೆಗಳು ಯಾವಾಗ ಬೇಕಾದರೂ ಬರ್ಬೋದು, ಆದರೆ ಮನುಷ್ಯ ತೊಂದರೆಗಳಿಂದ ಕಲಿಬೇಕು. ಕಲಿಕೆ ಮನುಷ್ಯನ ಬದಲಾಯಿಸುತ್ತೆ. ಆದರೆ ಇಲ್ಲಿ ಅನು ಅಣ್ಣ ಬದಲಾಗಿಲ್ಲ, ಅತ್ತಿಗೆನೂ ಬದಲಾಗಿಲ್ಲ. ಅದೇ ಮಾತುಗಳು, ಅದೇ ಲೈಫ್ ಸ್ಟೈಲ್, ಅದೇ ಆಟಿಟ್ಯೂಡ್, ಆ್ಯಂಡ್ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಅನು, ನನಗೆ ಗೊತ್ತಿದೆ, ನಾನು ಚಿಕ್ಕ ಮಗು ಅಲ್ಲ, ನಾನು ಮೂರ್ಖನೂ ಅಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನನ್ನ ಅಣ್ಣ ಹಾಗೂ ಅತ್ತಿಗೆ ಈ ಸಮಯದಲ್ಲಿ ಏನು ಯೋಚಿಸ್ತಾ ಇದ್ದಾರೆ ಅಂತ. ಭಾವನ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ಬರ್ಕ ಅವರು ಒಬ್ರು ತಾಯಿ ಅಂದಮೇಲೆ ತಾಯಿ ಮನಸ್ಸಲ್ಲಿ ಸಾಕಷ್ಟು ನಡೀತಿರುತ್ತೆ, ತುಂಬಾನೇ. ಹಾಗಾಗಿ ಅವರು ಏನು ಈಗ ನಾನು ನಿನಗೇನು ಹೇಳಕ್ಕೆ ಹೊರಟಿದ್ದೀನೋ ಗಮನ ಇಟ್ಟು ಕೇಳು. ಅವರು ನನ್ನ ಅಣ್ಣ ಹಾಗೂ ಅತ್ತಿಗೆ, ಅವ್ರಿಗೋಸ್ಕರ ನಾನು ಮಾಡ್ತೀನಿ. ಅವ್ರ ಮಕ್ಕಳಿಗೋಸ್ಕರ ನಾವು ಮಾಡೋಣ, ಅಫ್ಕೋರ್ಸ್ ಮಾಡೋಣ. ಆದರೆ ಈ ಬಿಸ್ನೆಸ್ಗೆ ಮತ್ತೆ ಮನೆಗೆ ಸೈನಿಂಗ್ ಅಥಾರಿಟಿ ನೀನು. ಈ ಹಕ್ಕನ್ನು ನೀನು ಯಾರಿಗೂ ಕೊಡಬಾರ್ದು, ಯಾರಿಗೂ ಕೊಡಬಾರ್ದು ನೀನು. ನಾನು ಇರಲಿ ಅಥವಾ ಇಲ್ಲದೆ ಇರಲಿ, ನಾನು ಎಲ್ಲೇ ಇರಲಿ, ಅನ್ಅವೈಲಬಲ್ ಆಗಿರಲಿ, ಅನ್ರೀಚಬಲ್ ಆಗಿರಲಿ, ಪ್ರಪಂಚ ತಲೆಕೆಳಗಾದರೂ ಸರಿ, ನೀನು ನಿನ್ನ ಈ ಹಕ್ಕನ್ನು ಬಿಡಬಾರ್ದು. ಗೆಟ್ ದಾಟ್? ನೀವು ಇದನ್ನೆಲ್ಲ ಯಾಕೆ? ಇದು ಜೀವನ ಅನು. ಇಲ್ಲಿ ಏನು ಬೇಕಾದರೂ ತೋರಿಸುತ್ತೆ, ಏನು ಬೇಕಾದರೂ ನಡೆಯುತ್ತೆ. ಒಂದು ವೇಳೆ ನಾನೇ ನಿನಗೆ ಬಂದು ಹೇಳಿದ್ರು, ಯಾರೇ ಬಂದು ಹೇಳಲಿ ನಿನಗೆ, ನಿಮ್ಮ ಅಪ್ಪನೇ ಹೇಳಲಿ, ನಿಮ್ಮ ಅತ್ತೆ ಬಂದು ಹೇಳಲಿ, ನಿನ್ನ ಮಕ್ಕಳೇ ಬಂದು ಹೇಳಲಿ, ಆ ದೇವರೇ ಕೆಳಗಡೆ ಇಳಿದು ಬಂದು ಹೇಳಲಿ, ನೀನು ಯಾರ ಮಾತನ್ನು ಕೇಳಬಾರ್ದು. ನಿನ್ನ ಈ ಹಕ್ಕನ್ನು ಯಾರಿಗೂ ಕೊಡಬಾರ್ದು. ಇವತ್ತು ಅಣ್ಣ ಅತ್ತಿಗೆ ಸತ್ಯ ಹೊರಗೆ ಬಂದಿದೆ. ನೋಡು, ನನ್ನ ನಂಬಿಕೆ ಅದು ನುಚ್ಚುನೂರಾಗೋಯ್ತು. ಡೋಂಟ್ ಗೆಟ್ ಮೀ ರಾಂಗ್, ನಾನು ಅವರನ್ನ ಪ್ರೀತಿಸ್ತೀನಿ, ಪ್ರೀತಿ ಮಾಡ್ತಾ ಇರ್ತೀನಿ, ಸದಾ ಪ್ರೀತಿ ಮಾಡ್ತಾ ಇರ್ತೀನಿ. ಆದರೆ ನಂಬಿಕೆ
ಪ್ರಾಮಿಸ್ ಮೀ. ಪ್ರಾಮಿಸ್. ಪ್ರಾಮಿಸ್ ಮೀ ಅನು. ಪ್ರಾಮಿಸ್ ಮೀ. ನಮ್ಮ ಬಿಸ್ನೆಸ್ ಹಾಗೂ ನಮ್ಮ ಮನೆಯ ಸೈನಿಂಗ್ ಅಥಾರಿಟಿಯ ಹಕ್ಕು ಕೇವಲ ಹಾಗೂ ಕೇವಲ ನಿಂದಾಗಿರುತ್ತೆ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್ ಮೀ ಪ್ಲೀಸ್. ಪ್ರಾಮಿಸ್. ನನ್ನ ಮೇಲೆ ಆಣೆ ಮಾಡು. ನನ್ನ ಮೇಲೆ ಆಣೆ ಮಾಡು ಅನು. ಅಲ್ಲ, ಆಣೆ ಮಾಡು. ಮಾಡ್ತೀನಿ ಮಾಡ್ತೀನಿ ಮಾಡ್ತೀನಿ. ಏನಾಯ್ತು ಹೇಳು. ನಾನು ಯೋಚಿಸ್ತಾ ಇದ್ದೆ, ನಾವು ಪುಟ್ಟ ಅನ್ನೋನ ಮನೆ ಕರ್ಕೊಂಡ್ ಬರ್ತಿದ್ದೀವಿ. ಇದ್ರ ಬಗ್ಗೆ ನಾವು ಇಲ್ಲಿವರೆಗೂ ಯಾರಿಗೂ ಹೇಳಲಿಲ್ಲ. ಇದ್ರ ಬಗ್ಗೆ ಯಾರಿಗೂ ಸುಳಿವೇ ಇಲ್ಲ. ಅಂದ್ರೆ ಅದು ಮಗು ನಮ್ಮ ಮನೆಗೆ ಬರೋದು, ನಮ್ಮ ಜೀವನಕ್ಕೆ ಕಾಲಿಡೋದು ನಮಗ್ ಮಾತ್ರ ಅಲ್ಲ, ಮಿಕ್ಕೋರ್ಗೂ ಅದು ತುಂಬಾ ದೊಡ್ಡ ವಿಷಯ. ಇಲ್ಲಿ ಬಾವ ಬರ್ಕ ಅವ್ರಿಗೆ, ಅಲ್ಲಿ ಮಾವ ಅತ್ತೆ ಮಕ್ಳಿಗೆ. ಅದು ಪುಟ್ಟ ಅನ್ನುವಿನ ಫೋಸ್ಟರ್ ಪೇರೆಂಟ್ಸ್ ನಾವಾಗ್ತಾ ಇದ್ದೀವಿ. ಹಾಗಾಗಿ ಯಾರ ಮೇಲೂ ಯಾವುದೇ ಜವಾಬ್ದಾರಿ ಇರೋದಿಲ್ಲ. ನೀನು ಒಂಚೂರು ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ಹೇಳಿ. ಕುಟುಂಬಕ್ಕೆ ಹೊಸ ಸದಸ್ಯ ಬಂದಾಗ ಎಲ್ರಿಗೂ ವ್ಯತ್ಯಾಸ ಆಗತ್ತೆ. ನೀವೇ ಯೋಚಿಸಿ, ತುಷಾರ್, ಸ್ವೀಟಿ, ಸಮರ್ಥ್ಗೆ ಒಬ್ಬ ಹೊಸ ತಂಗಿ ಬರ್ತಿದ್ದಾಳೆ ಅಂತ ಗೊತ್ತಾದಾಗ ಅವ್ರಿಗೆ ಹೇಗನ್ಸುತ್ತೆ ಹೇಳಿ. ಅಲ್ದೆ ಅತ್ತೆ, ಹಳಬ್ರಿಗೆ ಈಗ್ಲೂ ರಕ್ತ ಸಂಬಂಧ ಎಲ್ಲಕ್ಕಿಂತ ಹೆಚ್ಚಾಗಿರುತ್ತೆ. ರಕ್ತ ಸಂಬಂಧ ಎಲ್ಲಕ್ಕಿಂತ ಮಹತ್ವ ಪಡೆಯುತ್ತೆ. ಹಾಗಾಗಿ ಅನು, ನನ್ನ ಅಪ್ಪ ಹಾಗೂ ಅಮ್ಮ ಕೂಡ ಅತ್ತೆ ಮಾವನ್ ಜನರೇಷನ್ ಅವರೇ. ಅವರು ನನ್ನ ತುಂಬಾ ಸಂತೋಷವಾಗಿ ದತ್ತು ತಗೊಂಡಿದ್ರು. ಜೊತೆಗೆ ಅಳಿಯಕ್ಕಾಗ್ದಿರೋಷ್ಟು ಪ್ರೀತಿ ಆದ್ರೆ ಕೊಟ್ರು. ಎಲ್ರೂ ಅವ್ರ ತರ ಇರಲ್ವಲ್ಲ. ಐ ಅಗ್ರಿ. ಅಂದ್ರೆ ಅವ್ರ ಪ್ರಶ್ನೆ ಕೇಳ್ತಾರೆ, 3 ಮಕ್ಳು ಇದ್ಮೇಲೂ ನಿನ್ಗೆ ಇನ್ನೊಂದ್ ಮಗು ದತ್ತು ತಗೊಳ್ಳೋ ಅವಶ್ಯಕತೆ ಏನಿತ್ತು ಅಂತ. ಅದು ಈ ವಯಸ್ಸಲ್ಲಿ. ನನಗ್ ನೋಡ್ಕೊಳಕ್ ಆಗಲ್ಲ ಅಂತ ಏನೂ ಅಲ್ಲ, ನೀವು ಚಿಂತೆ ಮಾಡ್ಬೇಡಿ. ನಾನ್ ಕೇವಲ ನಿಮ್ಮನ್ನ ತಯಾರಿ ಮಾಡ್ತಿರೋದು ಪುಟ್ಟ ಅನು ಬಂದ ನಂತರ ಇಂಥ ಪ್ರಶ್ನೆಗಳು ಬರ್ತವೆ ಅಂತ. ಹಾಗಾಗಿ ಅವಳು ಬಂದ ನಂತರ ಎಲ್ಲ ಸುಲಭ ಆಗಿರಲ್ಲ. ಅನು ಅವರೇ, ಹೇಳಿ. ಯಾವ ಆಶೀರ್ವಾದ ಸುಲಭವಾಗಿ ಸಿಗುತ್ತೆ ಈ ಪ್ರಪಂಚದಲ್ಲಿ ಹೇಳಿ? ಅದಕ್ಕೋಸ್ಕರ ತಪಸ್ ಮಾಡಬೇಕಾಗುತ್ತೆ. ನಾವು ತಪಸ್ ಮಾಡೋಣ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಯಾರಾದರೂ ಕಷ್ಟ ಅಂತಂದು ಒಡ್ಡಿದ್ರೆ ನಾವಿಬ್ರು ಸೇರ್ಕೊಂಡು ಸಾಲ್ವ್ ಮಾಡ್ಬಿಡೋಣ. ಆದ್ರೆ ನಮ್ಮ ಪುಟ್ಟ ಅನು ಹಣೆ ಮೇಲೆ ಯಾವತ್ತೂ ಚಿಂತೆ ಬರೋದಕ್ಕೆ ಬಿಡಬಾರ್ದು. ನೆವ ಅದೇನೋ ಸರಿ. ಆದ್ರೆ ಇಲ್ಲಿ ಕೇಳಿ, ಕೇವಲ ಒಂದ್ಸಲ ನಾವು ಹೇಳ್ಬಿಟ್ರೆ. ಬೇಡ ಅನು, ನನಗಿಷ್ಟ ಇಲ್ಲ. ಪುಟ್ಟ ಅನು ಬರೋದ್ರ ಬಗ್ಗೆ ಯಾರಾದರೂ ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಕೋಪ ಮಾಡ್ಕೊಳ್ಳೋದಾಗ್ಲಿ ನನಗಿಷ್ಟ ಆಗಲ್ಲ. ಆದ್ರೆ ಅವಳು ಬರೋಕ್ಕೂ ಮುಂಚೆ ಎಲ್ರಿಗೂ ವಿಷಯ ಗೊತ್ತಿದ್ರೆ ಎಲ್ರೂ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇರ್ತಾರೆ. ಅವ್ರಿಗೆ ಯೋಚನೆ ಮಾಡೋದಕ್ಕೆ ಸಮಯ ಸಿಗುತ್ತೆ. ನನಗೆ ಯಾರು ಬುದ್ಧಿವಾದನೂ ಬೇಕಾಗಿಲ್ಲ, ಯಾರ ಜ್ಞಾನನೂ ಬೇಕಾಗಿಲ್ಲ. ನಾನು ಹೇಳೋದೇನು ಅಂತಂದ್ರೆ, ನನ್ನ ಜೀವನದ ಅತ್ಯಂತ ದೊಡ್ಡ ಸಂತೋಷ ಮೊದಲು ನೀನು ಅನು, ಜೊತೆಗೆ ಇನ್ನೊಂದು ಸಂತೋಷ ಅಂತ ಹೇಳಿದ್ರೆ ಪುಟ್ಟ ಅನು ಅವಳು. ನನ್ನ ಸಂತೋಷದ ಮೇಲೆ ಯಾರಿಗೂ ಕ್ವಶನ್ ಮಾರ್ಕ್ ಹಾಕೋದಕ್ಕೆ ನಾನು ಬಿಡಲ್ಲ. ಒಂದು ಸಲ ಪುಟ್ಟ ಅನು ಈ ಮನೆಗೆ ಬಂದ್ಬಿಡ್ಲಿ, ನಂತರ ಯಾರೇನು ಪ್ರಶ್ನೆ ಕೇಳ್ತಾರೋ ಕೇಳ್ಕೊಳ್ಳಿ, ನಾನು ಮಾತಾಡ್ತೀನಿ. ಆದ್ರೂ ಒಂದ್ಸಲ ಹೇಳ್ಬಿಟ್ರೆ ಪ್ಲೀಸ್ ಅನು. ಈ ರೂಮ್ ಪೂರ್ತಿ ನಂಗೇನಾ? ಅಫ್ ಕೋರ್ಸ್, ಈ ರೂಮ್ ನಿಂದೇನೇನೆ. ಅಂಡ್ ಇಲ್ಲಿ ನಿನ್ ಜೊತೆ ನಿನ್ನ ಅಪ್ಪ ಅಮ್ಮ ಅಂದ್ರೆ ನಾವಿಬ್ರು ಇರ್ತೀವಿ. ಅವನು ಕೂಡ ಇರ್ತಾನಲ್ಲ? ಯಾರು? ಕೃಷ್ಣ ಬ್ರೋ. ಇವಳು ನಿನ್ನ ಮಗಳೇನೆ ಅನು? ಹೌದು. ಥ್ಯಾಂಕ್ ಯು ಕೃಷ್ಣ ಬ್ರೋ. ನನಗೆ ಹೇಗೆ ಮಮ್ಮಿ ಪಾಪನ ಕೊಟ್ರೋ ಹಾಗೇನೆ ಆಶ್ರಮದಲ್ಲಿರೋ ಎಲ್ಲಾ ಮಕ್ಳಿಗೂ ಕೊಡು.
ನಾನು ನಿನಗೆ ಹೇಳಿದೆ ತಾನೇ ಮುಂಚೆನೆ, ಆರ್ಫನೇಜ್ನಲ್ಲಿ ಮಕ್ಕಳು ಎಲ್ಲದಕ್ಕೂ ಮುಂಚೆ ಥ್ಯಾಂಕ್ ಯು ಹೇಳೋದನ್ನು ಕಲ್ತಿರ್ತಾರೆ. ನಡಿ, ಕಪಾಡಿಯಾಸ್ ರಿಯಾಕ್ಷನ್ ನೋಡಾಯ್ತು, ಈಗ ಹೋಗಿ ಆ ಕುಟುಂಬ ರಿಯಾಕ್ಷನ್ಸ್ ನೋಡೋಣ. ಹಾಂ, ಎಕ್ಸೈಟೆಡ್ ಏನೋ ಆಗಿದ್ದೀನಿ, ಆದರೆ ನರ್ವಸ್ ಕೂಡ ಆಗಿದ್ದೀನಿ. ಆದರೆ ನಿನ್ನಷ್ಟೇನೂ ಅಲ್ಲ. ತುಂಬ ಟೆನ್ಷನ್ ಆಗ್ತಿದ್ಯಾ? ಸಾರಿ, ಅವ್ರಿಗೆ ಮೊದಲೇ ಹೇಳೋದಕ್ಕೆ ಬಿಡಲಿಲ್ಲ ನಾನು ನಿನಗೆ. ಇಲ್ಲ ಇಲ್ಲ, ಯಾಕೆ ಸೋರಿ ಕೇಳ್ತಿದ್ದೀರಾ? ಮೊದಲೇ ಹೇಳಿದ್ರೆ ಈಗ ಏನು ನಡೆಯುತ್ತೋ ಅದೇ ನಡೆದಿರೋದು ಅನ್ಸುತ್ತೆ. ಏನಾಗಬೇಕೋ ಅದು ಆಗುತ್ತೆ. ಏನು ಆಗಬೇಕೋ ಅದಾಗುತ್ತೆ. ನನ್ನ ಯೋಚನೆ ಏನು ಅಂತಂದರೆ, ತುಷಾರ್, ಸಮರ್ಥ್, ಸ್ವೀಟಿ ಏನು ಹೇಳ್ತಾರೋ ಏನೋ, ಹೇಗೆ ತಗೋತಾರೋ ಏನೋ ಅಂತ. ಅದು ಓಂ ನಮೋ ಭಗವತೆ ವಾಸುದೇವಾಯ. ಈಗ ನೀನು ಅಜ್ಜಿಯಾಗಿ ಮದ್ವೆ ಆದ್ರೆ ಜನ ನಿನ್ ಮದ್ವೆ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಅಪ್ಪಂದಿರ್ ಬೇರೆ ಮದ್ವೆ ಆಗ್ಬೋದು, ಆದ್ರೆ ಅಮ್ಮಂದಿರ್ ಆಗಕ್ಕಾಗಲ್ಲ. ಯಾಕಂದ್ರೆ ಅಜ್ಜಿ ಅಂದ್ರೆ ಮದುವೆ ನಡೆಯಲ್ಲ. ನಿನಗೆ ಗೊತ್ತಾ, ನಿನಗೆ ಇನ್ನೊಂದು ಮನೆ ಕೂಡ ಇದೆ. ಇನ್ನೊಂದ್ ಮನೆ? ನಿನ್ನ ಅಮ್ಮಮ್ಮನ ಮನೆ. ನಾನ್ ನೋಡ್ಬೇಕು. ನೀನ್ ಈಗ್ಲೇ ನೋಡ್ಬೇಕು ಅಂದ್ರೆ ನಾವು ಈಗ್ಲೇ ಹೋಗ್ಬೇಕು, ಇಲ್ದೆ ಹೋದ್ರೆ ಲೇಟ್ ಆಗೋಗುತ್ತೆ. ಹಾಗಾದ್ರೆ ನೀನ್ ಹೇಳಿದ್ರೆ ನಾಳೆ ಹೋಗೋಣವಾ? ಇವತ್ತು ಅಥವಾ ನಾಳೆ ಹೋಗ್ಲೇಬೇಕು, ಹೇಳಲೇಬೇಕು ಅಂದ್ಮೇಲೆ ನಡೀರಿ. ಪಾವನಿಗೆ ಇದೆಲ್ಲ ಗೊತ್ತಾಗ್ಬೇಕು. ಶಿ ಡಿಸರ್ವ್ಸ್ ಟು ನೋ. ಏನ್ ಹೇಳ್ಬೇಕೋ ಹೇಳು, ಆದ್ರೆ ಕೈ ಮಾತ್ರ ಬಿಡ್ಬೇಡ. ಮಮ್ಮಿ, ನಾವೀಗ ಇಷ್ಟೊಂದು ಮಕ್ಕಳು ಕೈ ಹಿಡ್ಕೊಂಡ್ರೆ ಒಂದಾದ್ರೂ ಕೈ ಬಿಟ್ಟು ಹೋಗುತ್ತೆ ತಾನೆ? ನಾನು ತಂದೆ ಆಗ್ತಿದ್ದೀನಿ, ಈಗ ನನ್ನ ಮಮ್ಮಿ ತಾಯಿ ಆಗ್ಬಿಟ್ಲು. ನನ್ನ ಒಂದು ಕೈಯಲ್ಲಿ ನನ್ನ ಮಗು ಇರುತ್ತೆ, ಇನ್ನೊಂದು ಕೈಯಲ್ಲಿ ನನ್ನ ತಂಗಿ. ವಾವ್! ಆ್ಯಂಡ್ ಮಮ್ಮಿ, ಜನರ ಮಾತಿನ ನಿಮಗೆ ವ್ಯತ್ಯಾಸ ಆಗಲ್ಲ ಅಂತ ನನಗೆ ಗೊತ್ತು, ಆದರೆ ನನಗೆ ವ್ಯತ್ಯಾಸ ಆಗುತ್ತೆ ಮಮ್ಮಿ. ನನ್ನ ಒಂದೇ ಒಂದು ಆಸೆ ಏನು ಅಂತಂದ್ರೆ, ಕಡೆ ಪಕ್ಷ 1 ವರ್ಷನಾದರೂ ನಮ್ಮ ಮನೇಲಿ ವಿಚಿತ್ರವಾದ ಅಸಂಬದ್ಧವಾದ ಸಂಗತಿ ನಡೀದೇ ಇರಲಿ ಅನ್ನೋದು. ನಿಮ್ಗನ್ಸ್ಬೋದು ನಾನು ಬೇಜಾರಾಗಿದ್ದೀನಿ, ಓವರ್ ರಿಯಾಕ್ಟ್ ಮಾಡ್ತೀನಿ ಅಂತ. ಆದರೆ ನೀವೇ ಒಂದು ಮಾತು ಹೇಳಿ, ನಾನು ಹೇಗೆ ರಿಯಾಕ್ಟ್ ಮಾಡದೇ ಇರಲಿ? ಯಾವುದೇ ಒಬ್ಬ ನಾರ್ಮಲ್ ವ್ಯಕ್ತಿ ಫ್ಯಾಮಿಲಿ ಅಥವಾ ಜೀವನದಲ್ಲಿ ಇಷ್ಟೆಲ್ಲ ಸಂಗತಿಗಳು ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಮಮ್ಮಿ, ಮೊದಲು ಪಪ್ಪನ ಅಫೇರ್, ನಂತರ ನಿಮ್ಮ ಹಾಗೂ ಪಪ್ಪನ ಡಿವೋರ್ಸ್, ಅದರ ನಂತರ ಪಪ್ಪನ ಮದುವೆ, ಅದರ ನಂತರ ಮಮ್ಮಿ ಪ್ರೀತಿ, ನಂತರ ಮಮ್ಮಿ ಮದುವೆ, ಮತ್ತೀಗ ಮಮ್ಮಿ ಹೊಸ ಮಗು. ಮಮ್ಮಿ, ನಾನು ಬೇಜಾರಾಗಿಲ್ಲ, ನನಗೆ ಕೇವಲ ಆಯಾಸ ಆಗಿದೆ ಅಷ್ಟೇ. ನನಗೇನು ಬೇಕಾಗಿಲ್ಲ, ಕೇವಲ ಒಂದು ನಾರ್ಮಲ್ ಲೈಫ್ ಬೇಕು ಅಷ್ಟೇ. ಒಂದು ಸೀದಾ ಸಾದಾ ಫ್ಯಾಮಿಲಿ ಬೇಕು. ನಾನೇನಾದರೂ ಹೇಳಿದ್ರೆ ಜನ ಹೇಳ್ತಾರೆ ಎಲ್ಲ ಕೂಗಾಡ್ತೀನಿ ಅಂತ. ಇವತ್ತು ನೀನ್ ಹೇಳಿದ್ ಸರಿ, ನೀನ್ ಕೂಗಾಡ್ಲೂಬಹುದು. ಒಂದ್ ವೇಳೆ
ನಾನು ನೀವು ಮೂವರು ಜಾಗದಲ್ಲಿದ್ದಿದ್ರೆ ನನಗೂ ಬೇಜಾರಾಗಿರೋದು. ಆದ್ರೆ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಮಮ್ಮಿ? ನೀವು ಯಾವುದೋ ಅಂಗಡಿಯಿಂದ ಮಿಕ್ಸರ್ ಗ್ರೈಂಡರ್ ತಂದಿಲ್ಲ ಮಮ್ಮಿ. ನಾವು ಚೆನ್ನಾಗಿಲ್ಲ ಅಂದಾಗ ಅದನ್ನು ವಾಪಸ್ ಕೊಟ್ಟು ಬರೋದಕ್ಕೆ ನೀವು ಒಂದು ಮಗುನ ಕರ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಮಮ್ಮಿ, ಈವನ್ ಗಾಡ್ ನೋಸ್ ನಾನು ಆ ಮಗುಗೆ ಒಳ್ಳೇದೇ ಆಗಲಿ ಅಂತ ಬಯಸ್ತಾ ಇದ್ದೀನಿ. ಆದರೆ ಆ ಮಗು ನಿಮ್ಮನ್ನು ಯಾವಾಗ ಮಮ್ಮಿ ಅಂತ ಕರೀತೋ ಆಗ ನಂಗೆ ತುಂಬಾ ಬೇಜಾರಾಯಿತು. ನಿಮಗೆ ಅನ್ನಿಸ್ತಾ ಇರ್ಬೋದು ನಾನು ತುಂಬ ಚೈಲ್ಡಿಶ್ ಆಗಿ ಮಾತಾಡ್ತಾ ಇದ್ದೀನಿ, ಇಷ್ಟು ದೊಡ್ಡ ಹುಡುಗ ಆದ್ರೂ ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ಮಮ್ಮಿ, ನಾನು ಜಲಸ್ ಆಗಿದ್ದೆ. ಇವರಿಬ್ಬರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಕೇವಲ ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಬೇಜಾರಾಯಿತು. ಅವಳು ನಿಮ್ಮನ್ನ ಮಮ್ಮಿ ಅಂತಂದಾಗ ಒಂದು ವಿಚಿತ್ರ ಫೀಲಿಂಗ್ ಆಯ್ತು ನನಗೆ. ಸುತ್ತಿ ಬಳಸಿ ಯಾಕೆ ಹೇಳ್ತಿದ್ಯಾ? ನೇರವಾಗಿ ಹೇಳು, ಜಲಸ್ ಫೀಲ್ ಆಯ್ತಂತ.